ಇನ್ನು ಇವತ್ತು ಈ ತೀರ್ಪು ಬರುತ್ತಾ, ದರ್ಶನ್ ಅವರಿಗೆ ಯಾವುದಾದ್ರೂ ಒಂದು ಕನ್ಕ್ಲೂಷನ್ ಸಿಗುತ್ತಾ ಅಂತ ಊಹೆ ಮಾಡಲಾಗ್ತಾ ಇತ್ತು. ಆದರೆ ಅವರಿಗೆ ಮತ್ತೆ ನಿರಾಸೆ ಕಾದಿದೆ. ದರ್ಶನ್ ಬಳ್ಳಾರಿ ಶಿಫ್ಟ್ ಅರ್ಜಿ ವಿಚಾರಣೆಯನ್ನ, ಜೊತೆಗೆ ಜೈಲಲ್ಲಿ ದಿಂಬು ಹಾಸಿಗೆ ಕೊಡಬೇಕು ಅಂತ ಏನು ಬೇಡಿಕೆಯನ್ನ ಇಟ್ಟಿದ್ರು, ಆ ಒಂದು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಸರ್ಕಾರದ ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ರಿಂದ ವಾದ ಮಂಡನೆ ಆಯಿತು. ಇನ್ನು ಆರೋಪಿ ದರ್ಶನ್ ಪರ ಸಂದೇಶ್ ಚೌಟಾ ಅವರಿಂದ ವಾದ ಮಂಡಿಸಲಾಯಿತು. ಇವತ್ತು ಚೌಟಾ ಅವರ ವಾದ ಮುಕ್ತಾಯವಾಗಿದೆ. ನಾಳೆ ಎಸ್ಪಿಪಿ ಅವರು ಮತ್ತೆ ವಾದವನ್ನು ಮಾಡ್ತಾರೆ. ಸೊ ನಾಳೆ ಸಂಜೆ 4 ಗಂಟೆಗೆ ಈ ಒಂದು ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಕೋರ್ಟ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಯಿತು, ಯಾವೆಲ್ಲ ಅಂಶವನ್ನ ಪರಿಗಣನೆ ಮಾಡಿದೆ ಕೋರ್ಟ್, ಹಾಗೂ ನಾಳೆ ಆದರೂ ಇದರ ಡಿಸಿಷನ್ ಅಂದ್ರೆ ಇದರ ಜಡ್ಜ್ಮೆಂಟ್ ಹೊರಬರುತ್ತಾ? ರಾಹುಲ್, ಈಗಾಗಲೇ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಹಾಸಿಗೆ, ದಿಂಬು ಹಾಗೆ ಬೆಡ್ಶೀಟ್ ಒದಗಿಸುವ ಸಲುವಾಗಿ ಸಲ್ಲಿಸಿದಂತ ಅರ್ಜಿ ವಿಚಾರಣೆ ಏನಿದೆ ಅಂದ್ರೆ ಎರಡೂ ಅರ್ಜಿಗಳ ವಿಚಾರಣೆಯನ್ನ ಕೂಡ ಇವತ್ತು ಸಿಸಿಎಚ್ ನ್ಯಾಯಾಲಯದಲ್ಲಿ ಅಂದ್ರೆ 64ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನಡೆಸಲಾಯಿತು. ಇದರಲ್ಲಿ ಪ್ರಮುಖವಾಗಿ ಈ ಮೂಲಭೂತ ಸೌಕರ್ಯ ಏನಿದೆ ಅಂದ್ರೆ ಬೇಸಿಕ್ ಫೆಸಿಲಿಟೀಸ್, ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ ವಕೀಲ ಸುನೀಲ್ ಅವರು ವಾದವನ್ನ ಮಾಡಿದ್ರೆ, ಮತ್ತೊಂದ್ ಕಡೆ ಬಳ್ಳಾರಿಗೆ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂದೇಶ್ ಚೌಟಾ ಅವರು ವಾದವನ್ನ ಮಂಡಿಸ್ತಾರೆ. ಇದರಲ್ಲಿ ಪ್ರಮುಖವಾಗಿ ಸಂದೇಶ್ ಚೌಟಾ ಅವರು ಕೂಡ ವಾದವನ್ನ ಮಂಡನೆ ಮಾಡಿ ಬಳ್ಳಾರಿ ಜೈಲಿಗೆ ಈಗ ಶಿಫ್ಟ್ ಮಾಡೋದಕ್ಕೆ ಯಾವುದೇ ಕಾರಣಗಳು ಕೂಡ ಇಲ್ಲ, ಜೊತೆಗೆ ಬೆಂಗಳೂರಿನಿಂದ 310 ಕಿಲೋಮೀಟರ್ ಏನ್ ಬಳ್ಳಾರಿಗೆ ಹೋಗ್ಬೇಕು, ಅಷ್ಟು ದೂರ ಪ್ರತಿದಿನ ಹೋಗ್ಬಿಟ್ಟು ನಮ್ಮ ಅಡ್ವೊಕೇಟ್ಸ್ ಆಗಿರ್ಬೋದು ಅಂದ್ರೆ ದರ್ಶನ್ ಪರ ವಕೀಲರು ಹೋಗಿ ಮಾತುಕತೆ ಆಡೋದಕ್ಕಾಗೋದಿಲ್ಲ. ಬಿಕಾಸ್ ಟ್ರಯಲ್ ಕೂಡ ಇನ್ನೂ ಹತ್ತಿರ ಇರೋದ್ರಿಂದ ಆ ಟ್ರಯಲ್ಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಬೇಕಾಗುತ್ತೆ. ಜೊತೆಗೆ ಪ್ರಮುಖವಾಗಿರುವಂತದ್ದು ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ನಮ್ಗೆ ಸಾಕಷ್ಟು ಕಷ್ಟಗಳಾಗ್ತವೆ. ಜೊತೆಗೆ ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ವಿಚಾರಣೆಗೆ ಹಾಜರಾಗೋದು ಸೂಕ್ತ ಅಲ್ಲ. ಜೊತೆಗೆ ವಕೀಲರ ಜೊತೆಯಲ್ಲಿ ಮಾತನಾಡೋದಕ್ಕೆ ವಿಸಿ ಮುಖಾಂತರವೂ ಕೂಡ ಸರಿ ಹೋಗೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಳ್ಳಾರಿಗೆ ಶಿಫ್ಟ್ ಮಾಡಬಾರ್ದು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಅದಲ್ಲದೆ ಸ್ಮೋಕಿಂಗ್ಗೆ ಸಂಬಂಧಪಟ್ಟಂತೆ ಅಂದ್ರೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ಲಾರಿಟಿಯನ್ನ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಒಂದು ಫೋಟೋ ಕೂಡ ವೈರಲ್ ಆಗುತ್ತೆ, ಅಲ್ಲಿ ಸ್ಮೋಕಿಂಗ್ಗೆ ಜೈಲಿನಲ್ಲಿ ಅನುಮತಿ ಇದೆ, ಅಂದ್ರೆ ಜೈಲ್ ಮ್ಯಾನ್ಯುಯಲ್ ನಲ್ಲೇ ಅವಕಾಶ ಇದೆ ಸ್ಮೋಕಿಂಗ್ ಮಾಡಕ್ಕೆ ಅಥವಾ ಸ್ಮೋಕ್ ಅನ್ನ ಮಾಡೋದಕ್ಕೆ. ಒಂದು ನಿಗದಿತ ಸ್ಥಳದಲ್ಲಿ ಅಂದ್ರೆ ಸ್ಮೋಕಿಂಗ್ ಝೋನ್ ಅಂತ ಏನ್ ಮಾಡಿರ್ತಾರೆ ಅಲ್ಲಿ ಸ್ಮೋಕ್ ಮಾಡೋದಕ್ಕೆ ಅನುಮತಿ ಇದೆ. ಆದ್ರೆ ಅನುಮತಿ ಇದ್ರೂ ಕೂಡ ಆ ಫೋಟೋವನ್ನ ಇಟ್ಕೊಂಡು ಇವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಈಗ ಮತ್ತೆ ಅದೇ ಕಾರಣವನ್ನ ಕೊಡೋದು ಸೂಕ್ತವಲ್ಲ ಅಂತ ಹೇಳಿ ವಾದವನ್ನ ಮಂಡನೆ ಮಾಡಿದ್ರು. ಅದಾದ ನಂತರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸರ್ಕಾರಿ ಅಭಿಯೋಜಕರು ವಾದವನ್ನ ಮಾಡಿದ್ರು. ಅಲ್ಲಿ ಪ್ರಮುಖವಾಗಿ ಇಲ್ಲಿ ಸ್ಮೋಕಿಂಗ್ಗೆ ಸಂಬಂಧಪಟ್ಟಂತೆ ಏನ್ ವಾದವನ್ನ ಮಾಡ್ತಾರೆ, ಈ ಸಂದರ್ಭದಲ್ಲಿ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಸ್ಮೋಕಿಂಗಿಗೆ ಅನುಮತಿ ಇದೆ, ಆದ್ರೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಶಿಫ್ಟ್ ಕೂಡ ಮಾಡಬಹುದು, ಅಂದ್ರೆ ಬೇರೆ ಜೈಲ್ಗೂ ಕೂಡ ಶಿಫ್ಟ್ ಮಾಡಬಹುದು. ನಿಮ್ಗೆ ಸ್ಮೋಕಿಂಗಿಗೆ ಅಪ್ಲೈ ಆಗುವಂತ ರೂಲ್ ಯಾಕೆ ಶಿಫ್ಟಿಂಗಿಗೆ ಅಪ್ಲೈ ಆಗೋದಿಲ್ಲ ಅನ್ನೋದನ್ನ ಪ್ರಮುಖವಾಗಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಫೆಸಿಲಿಟೀಸ್ ಏನಿದೆ ಅಂದ್ರೆ ಬೇಸಿಕ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂತೆ ಒಂದು ವಾದ ಏನಿತ್ತು, ಆ ವಾದದಲ್ಲಿ ತಮ್ಮ ಖರ್ಚಿನಲ್ಲೇ ಹಾಸಿಗೆ ಮತ್ತೆ ದಿಂಬು ಪಡೆಯಲು ಅವಕಾಶ ಇದೆ ಅನ್ನೋದನ್ನ ಕೂಡ ಹೇಳ್ತಾರೆ. ಜೊತೆಗೆ ಇದಕ್ಕೆ ಅಂದ್ರೆ ಅವರ ಖರ್ಚಿನಲ್ಲೇ ಹಾಸಿಗೆ ದಿಂಬು ಪಡಿಬಹುದು, ಆದ್ರೆ ಅಲ್ಲಿರುವಂತ ಇನ್ಸ್ಪೆಕ್ಟರ್ ಜನರಲ್ ಯಾರಿರ್ತಾರೆ ಅಂದ್ರೆ ಕಾರಾಗೃಹದ ಇನ್ಸ್ಪೆಕ್ಟರ್ ಜನರಲ್ ಅವರು ಅನುಮತಿಯನ್ನ ಕೊಡಬೇಕಾಗತ್ತೆ ಅನ್ನೋದನ್ನ ಕೂಡ ಪ್ರಮುಖವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇದಲ್ಲದೆ ಕೂಡ ಬೆಂಗಳೂರು ಜೈಲಿನಲ್ಲಿ ಇದ್ರೂ ಕೂಡ ಪ್ರತಿ ವಿಚಾರಣೆ ವೇಳೆ ಕೋರ್ಟ್ಗೆ ಕರೆತರುವಂತಹ ಅಗತ್ಯವಿಲ್ಲ. ಯಾಕಂದ್ರೆ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ನಾವು ಕರೆತರೋದಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಬಳ್ಳಾರಿಯಲ್ಲಿ ಇದ್ರೆ ಅನ್ನೋದನ್ನ ಯಾವಾಗ ಮೆನ್ಷನ್ ಮಾಡ್ತಾರೋ ಸಂದೇಶ್ ಚೌಟಾ ಅವರು, ಅದಕ್ಕೆ ಪ್ರತಿಯಾಗಿ ಇವರು ಹೇಳ್ತಾರೆ ಪ್ರತಿ ಬಾರಿಯ ಒಂದು ಟ್ರಯಲ್ಗೂ ಕೂಡ ಕರ್ತರಬೇಕು ಅನ್ನೋ ಒಂದು ಅಗತ್ಯತೆ ಇಲ್ಲ. ಜೊತೆಗೆ ಯಾವಾಗ ತುಂಬಾ ನೆಸೆಸಿಟಿ ಇರುತ್ತೋ ಅಂತ ಸಂದರ್ಭದಲ್ಲಿ ಮಾತ್ರ ಆರೋಪಿಯನ್ನ ಕೋರ್ಟ್ಗೆ ತರಬೇಕಾಗುತ್ತೆ. ಹಾಗಾಗಿ ಈಗ ಶಿಫ್ಟ್ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವ ಎರಡೂ ಕಡೆ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ. ಈಗ ಮತ್ತೆ ಈ ಒಂದು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ನಾಳೆ ಕೂಡ ವಾದ ಮಂಡನೆ ಮುಂದುವರಿಯುತ್ತೆ. ಹಾಗಾಗಿ ನಾಳೆ ಸಂಜೆ 4 ಗಂಟೆಗೆ ಈ ಒಂದು ಅರ್ಜಿ ವಿಚಾರಣೆಯನ್ನ ಮುಂದೂಡಿರೋದ್ರಿಂದ ನಾಳೆ ಕೂಡ ಈ ಒಂದು ಅರ್ಜಿಯ ಆದೇಶ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ನೆಕ್ಸ್ಟ್ ಡೇಗೆ ಆ ಒಂದು ಆರ್ಡರ್ ಅನ್ನ ರಿಸರ್ವ್ ಮಾಡುವಂತ ಚಾನ್ಸಸ್ಗಳು ಕೂಡ ದಟ್ಟವಾಗಿದೆ. ರಾಹುಲ್, ರೈಟ್ ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.